ನೀವು ಏನು ಅನ್ಕೊಂಡ್ಬಿಟ್ಟಿದ್ದೀರಿ ನನ್ನ? ನೀವು ಬೇಕು ಅಂದ ಕರ್ಕೊಂಬರೋದಕ್ಕೆ, ಬೇಡ ಅಂದ ಕರ್ಕೊಂಡು ಹೋಗೋದಕ್ಕೆ ಆಗದೇ ಇಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಕಾವೇರಿ. ಹಾಗನ್ಲ ಮತ್ತೆ ಬೇಕು ಅಂದಾಗ ತಾನೇ ಅವಳನ್ನ ಕರ್ಕೊಂಡ್ಬರ್ಬೇಕು. ಅವಳನ್ನು ಮಂಜುನಾಥನಿಗೆ ನಿಜವಾಗ್ಲೂ ಮೊದಲೇ ಹೆಂಡತಿ ಅನ್ಕೊಂಡ್ಲ? ಅವಳಿಗೆ ನಾಟಕ ಮಾಡೋದಕ್ಕೆ ತಾನೇ ನಾವು ಹೇಳಿದ್ದು, ಅದಕ್ಕೋಸ್ಕರ ಹಣನೂ ಕೊಟ್ಟಿದ್ವಲ್ಲ. ಆದ್ರೆ ಈ ಸಾರ್ತಿ ಬಿಲ್ಕುಲ್ ಬರೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಲು. ಏನಂತೆ ಸಮಸ್ಯೆ? ಅವರು ಆ ಮನೆಗೆ ಹೋದಾಗ ರೇಣುಕಮ್ಮನ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲವಂತೆ. ಅವ್ರು ಎಂಥ ದೊಡ್ಡ ಜನ ಅಂತ ಆಮೇಲೆ ಅಂತೆ ಗೊತ್ತಾಗಿದ್ದು. ಅಂಥವ್ರನ್ನ ಎದುರು ಹಾಕ್ಕೊಂಡ್ಬಿಟ್ರೆ ನಾವು ಸಾಯ್ತೀವಿ ಅಷ್ಟೇ, ಬೇಕಾಗಿಲ್ಲ ಅವ್ರ ಸವಾಸ. ಫೋಟೋಗಿಂತ ಬಾಗಿಲು ಹಾಕ್ಕೊಂಡ್ಬಿಟ್ಲು. ಅವ್ರ ಅಪ್ಪನಿಗೆ ಈಗ ತೀರಾ ಹುಷಾರಿಲ್ಲ. ಆ ಖರ್ಚು ನಾವೇ ನೋಡ್ಕೊತೀವಿ, ಈಗ ಹೇಳ್ದಾಗ ಮಾಡು ಒಂದೇ. ಅದಕ್ಕೇನಂದ್ಲು? ಆಗಲ್ಲ ಅಂದ್ಬಿಟ್ಲು. ಯಾಕೆ? ಅವಳ ಅಪ್ಪನ ಆರೋಗ್ಯ ಸರಿ ಹೋಗೋದು ಅವಳಿಗೆ ಇಷ್ಟ ಇಲ್ವಂತ? ಇದೆ, ಅದಕ್ಕೆ ಅವರಪ್ಪನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದಾಳಂತೆ. ಅದು ಯಾರೋ ಡಾಕ್ಟರ್ ಜೀವನ್ ಅಂತೆ, ಅವನು ಟ್ರೀಟ್ಮೆಂಟ್ ಕೊಡ್ತಾನಂತೆ. ಏನಂದ್ರೆ ಡಾಕ್ಟರ್? ಯಾರೋ ಜೀವನ್ ಅಂತೆ. ಸುಬಣ್ಣ, ಆ ಕಾವೇರಿ ಗಲಾಟೆನ ಬಿಟ್ಟಾಕಿ. ಡಾಕ್ಟ್ರೇ ಸಿಕ್ಕಿರೋವಾಗ ಆ ಪೇಷಂಟ್ ಯಾಕೆ? ಯಾವ ಡಾಕ್ಟ್ರು? ಡಾಕ್ಟರ್ ಜೀವನ್ ಗೊತ್ತಲ್ಲ, ವೈದ್ಯೋ ನಾರಾಯಣೋ ಹರಿ. ಆಸ್ಪತ್ರೆಯಿಂದ ಬಂದ್ಮೇಲೆ ನಿನ್ನ ನೋಡಕ್ಕಾಗ್ತಾ ಇಲ್ಲ. ಎಷ್ಟು ಸಣ್ಣ ಆಗಿದೆಯಾ ಗೊತ್ತಾ ನೀನು? ನಾನು ಸಣ್ಣ ಆಗಿದ್ದೀನ? ಸುಮ್ಮನೆ ರೀ, ಇನ್ನೂ ಒಂದು ಸುತ್ತ ದಪ್ಪ ಆಗಿದ್ದೀನಿ. ಅತ್ತೆ ಅತ್ತೆ, ನಿಜ ಹೇಳಬೇಕು ಅಂದರೆ ನಾನು ಆಸ್ಪತ್ರೆಯಿಂದ ಮನೆಗೆ ಬಂದಮೇಲೆ ತುಂಬ ಸಂತೋಷವಾಗಿದ್ದೀನಿ. ಐಶ್ವರ್ಯ, ಏನಮ್ಮ? ಭಾವ, ಇವರೆಲ್ಲೂ ಕಾಣಿಸ್ತಾ ಇಲ್ಲ. ಅತ್ತೆಗೇನಾದ್ರೂ ಹೇಳ್ಬಿಟ್ಟು ಹೋಗಿದಾರ ಅಂತ ಕೇಳಕ್ ಬಂದೆ. ಇಷ್ಟೊತ್ತಲ್ಲಿ ಅಮ್ಮ ಮಲಗಿ ಬಿಟ್ಟಿರ್ತಾರೆ. ಕುಡಿ. ಮಳೆಗಾಲ ಅಲ್ಲೇನಮ್ಮ, ಜೋರಾಗಿ ಮಳೆ ಬಂದ್ರೆ ಒಡ್ಡುಗಳೆಲ್ಲ ಬಿದ್ದೋಗಲ್ವಾ? ನೋಡಕ್ ಹೋಗಿರ್ತಾನೆ. ಗಾಬರಿ ಏನಾಗ್ಬೇಡ, ಬರ್ತಾನೆ. ಕಾಫಿ ತಗೊಳ್ಳಿ. ಐಶ್ವರ್ಯ, ನೀನು ಕಾಫಿ ಮಾಡಿದ್ಯಮ್ಮ? ಹೂ ಬಾವ, ಇವತ್ತು ಕಾಫಿನೂ ಬೇರೆ, ಕಾಫಿ ಕೊಡೋರು ಬೇರೆ. ಐಶ್ವರ್ಯ, ಇದೇನು ನೀನ್ ಕಾಫಿ ತಗೊಂಡ್ ಬಂದಿದ್ಯಾ? ಅತ್ತೆ, ಕಾಫಿ ತಗೊಂಡ್ ಬಂದಿರೋದು ಅಷ್ಟೇ ಅಲ್ಲ, ಕಾಫಿ ಮಾಡಿರೋದು ನಾನೇ. ಕುಡಿದು ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಸುಶೀಲಾ, ಬೆಳಿಗ್ಗೆ ಎದ್ದು ಕಾಫಿ ಮಾಡದೇ ಇರೋಷ್ಟು ಸೋಂಬೇರಿತನನ? ದಿನ ಮಾಡೋ ಕೆಲಸ ಮಾಡೋದ್ ಬಿಟ್ಟು ಸೋಂಬೇರಿಗಳ ತರ ಕೂತಿದಿರಲ್ಲ, ನಾಚಿಕೆ ಆಗಲ್ಲ? ಅಷ್ಟೇ, ಅದೇನಾಯ್ತು ಅಂದ್ರೆ ಅವ್ರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಮನೆ ಕ್ಲೀನ್ ಮಾಡಿದ್ದೀನಿ ಏನಮ್ಮ? ಹೂ ಬಾವ, ನಾನೇ ಕ್ಲೀನ್ ಮಾಡಿದ್ದು. ಕಸ ಗುಡ್ಸಿನೆಲ್ಲ ಒಂದಷ್ಟರಲ್ಲಿ ಸಾಕಾಗೋಯ್ತು. ಯಾಕೋ? ಅಲ್ಲಮ್ಮ, ಮನೆ ಕ್ಲೀನ್ ಮಾಡೋದು ಅಂದ್ರೆ ಇಲ್ಲಿದ್ದ ವಸ್ತುನ ಬೇರೆ ಕಡೆ ಇಡಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಏನಾರು ಹೇಳ್ಕೊಟ್ಟಿದ್ದಾರೆ. ಯಾಕೆ ಬಾವ? ಅಲ್ಲೊಂದು ಮುಖ್ಯವಾದ ಫೈಲ್ ಇಟ್ಟಿದ್ನಮ್ಮ, ಆವಾಗಿಂದ ಹುಡುಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಆ ಟೇಬಲ್ ಮೇಲೆ ಸೋಫಾ ಮೇಲೆಲ್ಲ ಒಂದ್ ರಾಶಿ ಕಾಗದ ಪತ್ರಗಳಿದ್ವು, ನೋಡ್ದೆ. ಎಲ್ಲ ಹಳೆ ಡೇಟ್ಸ್ಗಳು. ಕಾಂತಿ ಕೆಲಸ ಮಾಡೋದ್ ಬಿಟ್ಮೇಲೆ ಈ ಮನೆಯಲ್ಲಿ ಯಾರು ಕ್ಲೀನ್ ಮಾಡೋದಿಲ್ಲ ಅಂತ ಅನ್ಕೊಂಡು ನಾನೇ ಕ್ಲೀನ್ ಮಾಡಿ ಆಚೆ ಬಿಸಾಕ್ತೀನಿ. ಏನಮ್ಮ ನೀನು ಕೆಲಸದ ಹೆಂಗಸರು ಮಾತಾಡ್ದಂಗೆ ಮಾತಾಡ್ತಿದ್ಯಾ? ಬಿಲ್ಲಲ್ಲಿರೋ ಡೇಟ್ ಹಳೇದು ಅಂದ್ರೆ ಬಿಸಾಕ್ಬಿಡೋದ? ಅದೆಲ್ಲ ಸೊಸೈಟಿಗೆ ಸಂಬಂಧಪಟ್ಟಿದ್ದು. ನಾನು ಸೊಸೈಟಿ ಕಾರ್ಯದರ್ಶಿ, ಅಷ್ಟು ಗೊತ್ತಾಗೋದು ಬೇಡವಾ ನಿನ್ಗೆ? ಬಾ, ಅಲ್ಲಿ ಇದ್ದಿದ್ದನ್ನೆಲ್ಲ ಎಲ್ಲಿ ಬಿಸಾಕಿದ್ಯಾ ಅಂತ ಅನ್ನೋದು ಹೇಳಮ್ಮ, ಹೋಗಿ ನಾನೇ ಹುಡುಕೋತೀನಿ. ಹಿತ್ಲಲ್ಲಿ ಗುಂಡಿ ಇದೆಯಲ್ಲ, ಅಲ್ಲಿ ಹಾಕಿದ್ದೀನಿ. ಹಿತ್ಲಲ್ಲಿ ಬಿಸಾಕಿದ್ಯಾ?